ಇನ್ನು ವಾಯನಾಡಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಮುಂದುವರೆದಿದೆ. ಸರ್ಕಾರಿ ದಾಖಲೆಗಳ ಮೂಲಕ ಕೊಚ್ಚಿ ಹೋದವರ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಹೆಲ್ಪ್ಲೈನ್ ಮೂಲಕ ಕೊಚ್ಚಿ ಹೋದವರ ಪತ್ತೆಗೆ ಪ್ರಯತ್ನವನ್ನ ನಡೆಸುತ್ತಿದೆ. ಅಲ್ಲಿರುವಂತಹ ಅಧಿಕಾರಿಗಳು ಕೆಲವರು ಸರ್ಕಾರಿ ದಾಖಲೆ, ಕಾಳಜಿ ಕೇಂದ್ರದ ನೋಂದಣಿ ಜೊತೆ ತಾಳೆ ಹಾಕ್ತಿದ್ದಾರೆ. ತಾಳೆ ಮಾಡಿ ಸಂತ್ರಸ್ತರ ಪತ್ತೆ ಹಚ್ಚಲು ಸಿಬ್ಬಂದಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಿಗಳ ದಾಖಲೆಗಳೇನು ಕೊಟ್ಟಿರ್ತಾರೆ ಅದರ ಮೂಲಕ ಕೊಚ್ಚಿ ಹೋದವರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಯಾರ್ಯಾರು ಕೊಚ್ಚಿ ಹೋಗಿದ್ದಾರೆ ಏನು, ಯಾಕಂದ್ರೆ ಇಡೀ ಮನೆಗಳ ಮೇಲೆ ಬಂಡೆ ಬಿದ್ದಿದ್ರ ಕಾರಣ ಆ ಮನೆಯಲ್ಲಿ ಎಷ್ಟು ಜನ ಇದ್ರು, ಆ ಮನೆಯಲ್ಲಿರೋರೆಲ್ಲರೂ ಕೂಡ ಅಫ್ಕೋರ್ಸ್ ಮೃತಪಟ್ಟಿರ್ತಾರೆ. ಎಲ್ಲಿದೆ ಅವರ ಮೃತ ದೇಹಗಳು, ಇದೆಲ್ಲದರ ಬಗ್ಗೆನೂ ಕೂಡ ಈಗ ಪತ್ತೆ ಹಚ್ಚಲಾಗ್ತಾ ಇದೆ. ಆಧಾರ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಈ ಮುಖಾಂತರ ಅವರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ಅಲ್ಲಿ ಕೆಲವು ಅಧಿಕಾರಿಗಳು. ಹೆಲ್ಪ್ಲೈನ್ ಮೂಲಕ ಕೊಚ್ಚಿ ಹೋದವರ ಪತ್ತೆಗೆ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ. ಸರ್ಕಾರಿ ದಾಖಲೆ, ಕಾಳಜಿ ಕೇಂದ್ರದ ನೋಂದಣಿ ಜೊತೆ ತಾಳೆ ಹಾಕುತ್ತಿದ್ದಾರೆ. ಇನ್ನು ಭೂಕುಸಿತ ಪ್ರದೇಶದಲ್ಲಿ ನಾಪತ್ತೆಯಾದವರಿಗೆ ಶೋಧ ನಡೆಸುತ್ತಿದ್ದಾರೆ. ಸಂತ್ರಸ್ತರಿಗಾಗಿ ಸಹಾಯವನ್ನ ಕೂಡ ತೆರೆದಿದ್ದಾರೆ ಜಿಲ್ಲಾಡಳಿತ. ಕಾಣೆಯಾದವರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಮೆಪ್ಪಾಡಿ ಪ್ರದೇಶದಲ್ಲಿ ಒಟ್ಟು 5 ಸಹಾಯವಾಣಿ ಕೇಂದ್ರವನ್ನ ತೆರೆದಿದ್ದಾರೆ. ಈಗ ನಿರಾಶ್ರಿತರಿಂದ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಸಿಬ್ಬಂದಿಗಳು. ಸಂತ್ರಸ್ತರಿಗೆ ಬೇಕಾದ ಎಲ್ಲಾ ರೀತಿಯಾದಂತ ನೆರವು ನೀಡಲು ಯತ್ನವನ್ನ ನಡೆಸುತ್ತಿದ್ದಾರೆ. ವಯನಾಡು ಭೂಕುಸಿತದಲ್ಲಿ ನಾಪತ್ತೆಯಾಗಿರೋರನ್ನ ಪತ್ತೆ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಸಹಾಯವಾಣಿಗಳನ್ನು ತೆರೆದು ರಿಜಿಸ್ಟ್ರೇಷನ್ ಮಾಡುವಂತಹದ್ದು ಒಂದು ಭಾಗ. ಅದರ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ವಯನಾಡು ಜಿಲ್ಲೆಯ ಮೆಪ್ಪಾಡಿ ಪಟ್ಟಣದಲ್ಲಿ ಸುಮಾರು 5 ಬೇರೆ ಬೇರೆ ಜಾಗಗಳಲ್ಲಿ ಸಹಾಯವಾಣಿಗಳನ್ನು ತೆರೆಯಲಾಗಿದೆ. ಆ ಸಹಾಯವಾಣಿಯಲ್ಲಿ ಒಂದು ಕೇಂದ್ರದಲ್ಲಿ ನಾನಿದ್ದೇನೆ. ಈ ಸಹಾಯವಾಣಿಗಳಲ್ಲಿ 5 ಸಹಾಯವಾಣಿಗಳ ಪೈಕಿ ಒಂದು ಸಹಾಯವಾಣಿಯಲ್ಲಿ ನಿರಾಶ್ರಿತರ ಕೇಂದ್ರವನ್ನು ಗಮನದಲ್ಲಿಟ್ಟುಕೊಂಡು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳಲಾಗ್ತಿದೆ. ಅಂದರೆ ಯಾರಾದರೂ ನೆರವು ಬೇಕು ಅನ್ನುವಂಥವರು ಈ ಸ್ಥಳಕ್ಕೆ ಬಂದು ಮಾಹಿತಿಯನ್ನು ನೀಡಬಹುದು. ಆ ಮಾಹಿತಿಯನ್ನು ಕ್ರೋಢೀಕರಣ ಮಾಡಲಿಕ್ಕಾಗಿ ಸ್ಥಳೀಯ ಅಧಿಕಾರಿಗಳನ್ನು, ಅಂದರೆ ಬೇರೆ ಬೇರೆ ಇಲಾಖೆಯ ಕೇವಲ ವೈದ್ಯಕೀಯ ಸಿಬ್ಬಂದಿಯನ್ನು ಬಳಸಿಕೊಂಡು ಮೆಡಿಕಲ್ ಪ್ರೊಸೀಜರನ್ನು ಮುಗಿಸ್ಕೊಳ್ತು ಅಂತಂದರೆ ಸರ್ಕಾರಿ ಬೇರೆ ಬೇರೆ ಹಂತದ SDA ಇರ್ಬೋದು, FDA ಇರಬಹುದು, ಅಥವಾ ಅವೈಲಬಲ್ ಇರುವಂತಹ ಸ್ಟಾಫ್ ಯಾರಿದ್ದಾರೆ ಅವರನ್ನು ಬಳಸಿಕೊಂಡು ಸರ್ಕಾರದ ಅಧಿಕೃತ ಮಾಹಿತಿಗಳ ಆಧಾರದ ಮೇಲೆ, ಅಂದರೆ ರೇಷನ್ ಕಾರ್ಡ್ ಇರಬಹುದು ಅಥವಾ ಆಧಾರ್ ಕಾರ್ಡ್ ಇರಬಹುದು, ಇಂತಹ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ರಿಜಿಸ್ಟರ್ ಆಗುವಂತಹ ಪ್ರತಿ ವ್ಯಕ್ತಿಯ ಹೆಸರನ್ನು ನೋಂದಣಿ ಮಾಡಿಕೊಳ್ಳಲಾಗುತ್ತೆ. ಹೆಸರಿನ ಜೊತೆಗೆ ಅವರು ಉಳಿದುಕೊಂಡಿರುವಂತಹ ಜಾಗ ಏನಾಗಿತ್ತು ಮತ್ತು ಅವರು ಬಳಸ್ತಾ ಇದ್ದಂತಹ ಫೋನ್ ನಂಬರ್ ಏನಾಗಿತ್ತು, ಅಥವಾ ಅವರ ಕುಟುಂಬಸ್ಥರು ಯಾರಾದರೂ ಇದ್ದರೆ ಅವರ ಸದಸ್ಯರ ಹೆಸರುಗಳೇನೇನು, ಈ ಮಾಹಿತಿಯನ್ನು ಪ್ರಾಥಮಿಕವಾಗಿ ಕಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಈ ಮಾಹಿತಿಯನ್ನು ಕೇವಲ ಹಾರ್ಡ್ ಕಾಪಿಯಲ್ಲಿ ಕಲೆಕ್ಟ್ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಮುಂದಿನ ಹಂತದಲ್ಲಿ ಡಿಜಿಟಲೈಸ್ಡ್ ಮಾಡುವ ಮೂಲಕವಾಗಿ, ಅಂದರೆ ಒಂದು ಡಾಟಾ ಫಾರ್ಮೆಟನ್ನು ರೆಡಿ ಮಾಡಿಕೊಂಡು ಆ ಡಾಟಾ ಫಾರ್ಮೆಟ್ಗೆ ಫಿಲ್ ಮಾಡುವ ಮೂಲಕವಾಗಿ ಒಂದು ಕುಟುಂಬದಲ್ಲಿ ಎಷ್ಟು ಜನ ವಾಸ ಇದ್ದರು, ಆ ವಾಸ ಇರುವ ಜನಗಳ ಪೈಕಿ ಎಷ್ಟು ಜನ ಕಾಳಜಿ ಕೇಂದ್ರದಲ್ಲಿ ಸದ್ಯಕ್ಕೆ ವಾಸ್ತವ್ಯವನ್ನು ಹೂಡಿದ್ದಾರೆ, ಅವರ ಕುಟುಂಬಸ್ಥರು ಅಂತ ಅನ್ನಿಸ್ಕೊಳ್ಳುವಂತಹ ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಅಥವಾ ಮೃತಪಟ್ಟಿದ್ದಾರೆ, ಈ ಮಾಹಿತಿಯನ್ನು ಕಂಪ್ಯೂಟರೈಸ್ಡ್ ಸಿಸ್ಟಮ್ ಮೂಲಕವಾಗಿ ಕಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಈ 5 ಕೇಂದ್ರಗಳಲ್ಲಿ ಸಿಗುವಂತಹ ಮಾಹಿತಿಗಳ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಈ ಮಾಹಿತಿಯನ್ನು ಕೊಟ್ಟು, ಅಂದರೆ 2 ಮಿಸ್ ಆಗಿ 3 ಜನ ಸಿಕ್ಕಿದ್ರೆ ಆ 3 ಜನರಿಂದ ಮಿಸ್ ಆಗಿರುವ 2 ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಕೊಡುವಂತಹದ್ದು, ಮತ್ತು ಅಲ್ಲಿ ಸಿಗುವಂತಹ ಬಾಡಿಗಳನ್ನು ಅಥವಾ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವರು ಯಾರಾದರೂ ಇಲ್ಲಿದ್ದಾರಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳೋದು, ಇಂತಹ ನಿರಂತರವಾದಂತಹ ನಿಕಟ ಸಂಪರ್ಕದ ಜೊತೆಯಲ್ಲಿ ಕಾರ್ಯಾಚರಣೆಗಳು ಸಾಗ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಸಹಾಯವಾಣಿಗಳ ಮೂಲಕವಾಗಿ ಸಾಕಷ್ಟು ಜನ ನೋಂದಣಿಯನ್ನು ಮಾಡಿಕೊಳ್ತಿದ್ದಾರೆ. ಸದ್ಯಕ್ಕೆ ಈ ಕೇಂದ್ರದಲ್ಲಿ ವಿಸ್ತಾರ ನ್ಯೂಸ್ಗೆ ಸಿಕ್ಕಿರುವ ಮಾಹಿತಿಯ ಆಧಾರದ ಮೇಲೆ ಸುಮಾರು 650ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ಆ 650 ಜನಕ್ಕೂ ಕೂಡ ಕಾಳಜಿ ಕೇಂದ್ರದಲ್ಲಿ ವಾಸ್ತವದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ಮೆಪ್ಪಾಡಿ, ಕೇರಳ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.